ವಾರ್ಷಿಕೋತ್ಸವದಲ್ಲಿ ಭಾಷಣಕಾರರು ಕರಿಬಾರ್ದು ಅಂತ ಕಾರಣ, ಕಲ್ಚರಲ್ ಪ್ರೋಗ್ರಾಮ್ ಇರೋದ್ರಿಂದ ಬಹುತೇಕ ಮಕ್ಕಳು ಮತ್ತೆ ಪೇರೆಂಟ್ಸ್ ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ಮತ್ತೆ ಕಾನ್ಸಂಟ್ರೇಟ್ ಇರೋದ್ರಿಂದ ಅದರಲ್ಲಿ ಭಾಷಣ ಮಾಡೋದು ಒಳ್ಳೆ ಸಂದರ್ಭ ಅಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆದರೆ ಒಂದೇನೋ ಎರಡು ಮಾತು, ಮಿಳಿಂದ ವಿದ್ಯಾಸಂಸ್ಥೆ ಬಗ್ಗೆ ನನಗೆ ಭಾರಿ ದೊಡ್ಡ ಮಟ್ಟದ ಅಭಿಮಾನ ಇದೆ, ಗೌರವ ಇದೆ. ನಾವು ಮೈಸೂರಲ್ಲಿ ದೊಡ್ಡ ದೊಡ್ಡ ಈ ಕಾನ್ವೆಂಟ್ಗಳು ನಮ್ಮನ್ನು ಕರೀತಾರೆ. ನಾನು ಸಾಮಾನ್ಯ ಆಬ್ಸೆಂಟ್ ಆಗ್ತೀನಿ. ಆದ್ರೆ ಮಿಳಿಂದ ವಿದ್ಯಾಸಂಸ್ಥೆಗೆ ಯಾಕೆ ಬಂದೆ ಅಂತಂದ್ರೆ, ಮಿಳಿಂದ ವಿದ್ಯಾಸಂಸ್ಥೆ ಗಾಂಧಿ ಸಿದ್ಧಾಂತ ಮತ್ತು ಲೋಹಿಯಾ ಅವರ ಏನು ಸಮಾಜವಾದದ ಹಿನ್ನೆಲೆ ಇದೆ, ಅದರ ಸಿದ್ಧಾಂತದ ಅನ್ವಯ ಈ ಸಂಸ್ಥೆ ನಡೆಸ್ತಾರಂತ ಗೋವಿಂದಯ್ಯನವರು ಅನ್ನೋ ಕಾರಣಕ್ಕೋಸ್ಕರ ಈ ಸಂಸ್ಥೆ ಈ ಜಾಗ ಬಂದಿದ್ದೀನಿ. ಇಲ್ಲ ನಾನು ಬರ್ತಿದ್ದಿಲ್ಲ. ಎಲ್ಲದಕ್ಕಿಂತ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಒಬ್ರು ಸಂಸ್ಥೆಯನ್ನ ಕಟ್ಟೋದು ಭಾರಿ ದೊಡ್ಡ ಕೆಲಸ. ಪ್ರೊಫೆಸರ್ ಗೋವಿಂದಯ್ಯನವ್ರ ಬಗ್ಗೆ ನಾವು ವಿದ್ಯಾರ್ಥಿ ಜೀವನದಿಂದ ಬಲ್ಲೋ, ಅವರು ಪ್ರಗತಿಪರವಾದಂಥ ಆಲೋಚನೆಗಳು ಇಟ್ಕೊಂಡು ಸಮಾಜದಲ್ಲಿ ಬಹಳಷ್ಟು ನೈತಿಕತೆಯ ಪಾಠವನ್ನ ಹೇಳಿದಂಥವ್ರು. ಅವರು ನಮ್ಮ ತಂದೆಯಷ್ಟೇ ಸಮಾನರು. ಇದು ನಮ್ಮ ತಾಲೂಕಿನಲ್ಲಿ ನಡೀತಾ ಇರುವಂತ ಒಂದು ದೊಡ್ಡ ಸಂಸ್ಥೆ. ನಾನು ಕೇಳಿದ ಪಕ್ಕದಲ್ಲಿ ಕೂತ್ಕೊಂಡು 35 ವರ್ಷ ಆಗಿದೆ ಅಂತ. 35 ವರ್ಷಗಳ ಕಾಲ ಗ್ರಾಮೀಣ ಭಾಗದಲ್ಲಿ ಸ್ಕೂಲ್ಗಳನ್ನ ನಡೆಸೋದು ಬಾಂಗ್ಲಾ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ಯುದ್ಧ ಮಾಡಿದಷ್ಟೇ ದೊಡ್ಡ ಶ್ರಮ. ಆದ್ರಿಂದ ಗೋವಿಂದಯ್ಯನವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಇದೆ. ಆ ಚಾಲೆಂಜ್ ಆಧಾರದಲ್ಲಿ ಸಮಸ್ಯೆ ನಡೆಸ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ತಮ್ಗೆ ಒಳ್ಳೇದಾಗಲಿ ಸರ್. ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ. ಅದೆಂತ ದೊಡ್ಡ ಚಾಲೆಂಜಸ್ ಬಂದರೂ ಕೂಡ ನೀವು ಎದೆಗುಂದಬೇಡಿ, ನಿಮ್ಮ ಜೊತೆ ನಾವಿರ್ತೀವಿ. ಯಾಕೆ ಅಂತಂದ್ರೆ ಕೊಲ್ಲೋನು ಇರ್ಬೇಕಾದ್ರೆ ಕಾಯನು ಇದ್ದೇ ಇರ್ತಾನೆ. ಇದು ಜಗತ್ತಿನ ನಿಯಮ. ನೈಸರ್ಗಿಕವಾಗಿ ಯಾರನ್ನ ಒಂದು ದೊಡ್ಡ ಶ್ರಮ ಇರುತ್ತೆ, ಅದು ದೊಡ್ಡ ಬೆಲೆ ಇರುತ್ತೆ. ನಾನು ವಿಶೇಷವಾಗಿ ಇಲ್ಲಿ ಒಂದು ಮಾತನ್ನು ಹೇಳ್ತೀನಿ. ಮೋಸ್ಟ್ಲಿ ಸಿದ್ದೇಗೌಡರು ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಭಾಷಣಕ್ಕೆ ಹೋಗಲ್ಲ. ಕಾರಣ ಇಷ್ಟೇ, ಇಲ್ಲಿ ಮಕ್ಕಳಿಗೆ ನಾವು ಏನಾದ್ರು ಹೇಳಬೇಕು ಅಂತಂದ್ರೆ ಅವರ ಕ್ಲೋಸ್ ಡೋರಲ್ಲಿ ಕೂರಿಸ್ಕೊಂಡು ಒಂದು ಇಂಟ್ರಾಕ್ಟ್ ಮಾಡೋದು ನನಗೆ ಒಳ್ಳೇದು ಅನ್ಸುತ್ತೆ. ನಾನು ಅದಕ್ಕೆ ಪ್ರೊಫೆಸರ್ ಗೋವಿಂದ ಹೇಳಿದ್ದೀನಿ, ಒಂದಿನ ಹೈಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ 1 ಅವರ್ ನಾನು ಪ್ರತ್ಯೇಕವಾಗಿ ಒಂದು ದಿನ ಒಂದು ಇಂಟ್ರಾಕ್ಷನ್ಸ್ ಕಾಲೇಜ್ ಅಂದ್ರೆ ನಾವೆಲ್ಲ ಡಿಗ್ರಿ ಮಾಡಿ ಮಾಸ್ಟರ್ ಡಿಗ್ರಿ ಮಾಡುವಾಗ PhD ಮಾಡೋ ಸಂದರ್ಭದಲ್ಲಿ ಕ್ಲಾಸ್ಗಳು ತಗೋತಿದ್ದೋ. ನಾನು ಬೆಟ್ಪುರ ಕಾಲೇಜಲ್ಲಿ ಮತ್ತೆ ನಮ್ಮ ಪ್ರಿಯಾಪಟ್ಟಣದ ಕಾಲೇಜ್ಗಳಲ್ಲಿ ಕೆಲವು ಟೈಮ್ ಇಂಟ್ರಾಕ್ಟ್ ಮಾಡಿದ್ವಿ. ಅದರಿಂದ ಒಂದಿನ ನನಗೆ 1 ಅವರ್ ಟೈಮ್ ಕೊಟ್ಟರೆ ಯಾವ್ದಾರ ಒಂದು ಸಂದರ್ಭದಲ್ಲಿ ಸ್ಟೂಡೆಂಟ್ ಲೈಫ್ ಸ್ಟೈಲು ಮತ್ತೆ ಯಾವ ಉದ್ದೇಶಕ್ಕೋಸ್ಕರ ಬದುಕು ಮಾಡಬೇಕು, ಯಾವ ಉದ್ದೇಶಕ್ಕೋಸ್ಕರ ನಾವು ಓದಬೇಕು, ಯಾವ ಜೀವನವನ್ನ ನಾವು ಭಾರಿ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ದಿವಸ ನಿಮ್ಮ ಜೊತೆ ಬಂದ ನಾನು ಇಂಟ್ರಾಕ್ಟ್ ಮಾಡ್ತೀನಿ. ಅದರಿಂದ ನಾನು ಒಂದು ರಿಕ್ವೆಸ್ಟ್ ಟೀಚರ್ಸ್ಗಳಿಗೆ, ಮತ್ತೆ ಸಿದ್ದೇಗೌಡರು ಇಲ್ಲೇ ಇದ್ದಾರೆ. ಸಿದ್ದೇಗೌಡರಷ್ಟು ದೊಡ್ಡ ಜ್ಞಾನಿ ನಾನಲ್ಲ. ಐ ಆಮ್ ಸೋ ಬಟ್ಸ್ ಇನ್ ಫ್ರಂಟ್ ಆಫ್ ಯುವರ್ ಐಸ್. ಮತ್ತೆ ಗೋವಿಂದಯ್ಯನವರು ಕೂಡ ಅಷ್ಟೇ ಭಾರಿ ಜ್ಞಾನಿಗಳು. ನಾನು ಸಿಲೆಬಸ್ ಬಗ್ಗೆ ಭಾರಿ ಇಂಪಾರ್ಟೆನ್ಸ್ ಕೊಡಂತ, ನಾವೆಲ್ಲ ಸಿಲೆಬಸ್ಗೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅನ್ನೋದು ಏನಂದ್ರೆ, ಸಿಲೆಬಸ್ ಎಲ್ಲ ಓದ್ತಾರೆ. ನೀವು ಅಮೆರಿಕಾದಲ್ಲಿರೋ ಸ್ಟೂಡೆಂಟ್ಸ್ಗಳು ಸಿಲೆಬಸ್ ಓದ್ತಾರೆ, ಜಪಾನಲ್ಲಿ ಓದ್ತಾರೆ, ಇಂಡಿಯಾದಲ್ಲಿರೋರು ಸಿಲೆಬಸ್ಗಳನ್ನೇ ಓದ್ತಾರೆ. ಸಿಲೆಬಸ್ ಬಿಟ್ಟು ಬೇರೆ ಓದಕ್ಕಾಗಲ್ಲ. ಸಿಲೆಬಸ್ ಆಧಾರದ ಮೇಲೆ ಗೋಲ್ಡ್ ಮೆಡಲ್ಗಳು ಡಿಸೈಡ್ ಆಗ್ತವೆ, ರ್ಯಾಂಕ್ಗಳು ಮತ್ತೆ ಅದಕ್ಕೆ ರ್ಯಾಂಕ್ಗಳು ಬರುತ್ತೆ. ನಾನು ಈ ಸಂದರ್ಭದಲ್ಲಿ ಈ ದೇಶದ ವ್ಯವಸ್ಥೆ ಬಗ್ಗೆ ಒಂದು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ತಳಮಟ್ಟದಲ್ಲೇ ವಿದ್ಯಾರ್ಥಿ ಜೀವನದಲ್ಲೇ ಈ ದೇಶದಲ್ಲಿ ವಿದ್ಯಾರ್ಥಿಗಳನ್ನ ಭವಿಷ್ಯವನ್ನ ನೀವು ರೂಪಿಸಲಿಲ್ಲ ಅಂತಂದ್ರೆ ಇವತ್ತಿನ ಏನು ಕೆಟ್ಟ ಪರಿಸ್ಥಿತಿ ಇದೆ ಅದು ಇನ್ನು ಭಾರಿ ದೊಡ್ಡ ಮಟ್ಟಕ್ಕೆ ಕಾಡುತ್ತೆ. ಆ ಕಾರಣಕ್ಕೋಸ್ಕರ ವಿದ್ಯಾರ್ಥಿ ಜೀವನದಲ್ಲಿ ಬಾಲ್ಯದಿಂದ ಇರ್ಬೋದು, ಡಿಗ್ರಿ ಇರ್ಬೋದು, ಮಾಸ್ಟರ್ಸ್ ಡಿಗ್ರಿ ಇರ್ಬೋದು, ಅಥವಾ ಯಾವುದೇ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ವಿದ್ಯಾರ್ಥಿಗಳಿಗೆ ನೈತಿಕತೆ ಪಾಠವನ್ನ ಹೇಳ್ಕೊಡುವಂತ ದೊಡ್ಡ ಅನಿವಾರ್ಯತೆ ಇದೆ. ನೈತಿಕತೆ ಪಾಠ ಅಂದ್ರೆ ಏನು ಅಂತಂದ್ರೆ, ನಾವು ಯಾವ ಉದ್ದೇಶಕ್ಕೋಸ್ಕರ ಏನನ್ನ ಕಲಿಬೇಕು, ಯಾವ ಸಂದರ್ಭದಲ್ಲಿ ಕಲಿಬೇಕು, ಕಲಿತ ವಿದ್ಯಾವನ್ನ ನಾವು ಮಾದರಿಯಾಗಿ ಸಮಾಜವನ್ನ ಕಟ್ಟೋದಕ್ಕೆ ಯಾವ ರೀತಿ ಬಳಕೆ ಮಾಡಬೇಕು. ಒಬ್ಬ ವಿದ್ಯಾವಂತ
ಸಮಾಜದಲ್ಲಿ ಸಮಾಜಕ್ಕೋಸ್ಕರ, ಈ ದೇಶದ ಉಳಿವಿಗೋಸ್ಕರ, ದೇಶದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾವು ಒಬ್ಬ ವಿದ್ಯಾವಂತನಾಗಿ ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು, ಪ್ರಾಮಾಣಿಕತೆ ಜೀವನ ಅಂದ್ರೆ ಏನು, ನೈತಿಕತೆ ಜೀವನ ಅಂದ್ರೆ ಏನು ಅನ್ನೋ ವಿಚಾರದ ಬಗ್ಗೆ ನಾವು ಪ್ರತಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ವಾರದಲ್ಲಿ ಅಟ್ಲೀಸ್ಟ್ 3 ಪೀರಿಯಡ್ಸ್ ಅವ್ರಿಗೆ ಈ ವ್ಯವಸ್ಥೆಯ ಬಗ್ಗೆ ಕಲಿಸ್ಕೊಡೋದು ಭಾರಿ ಅನಿವಾರ್ಯತೆ ಇದೆ. ಆಗ ಮಾತ್ರ ನಾವು ಶಿಕ್ಷಣದ ಮಹತ್ವವನ್ನ, ಈ ಜೀವನದ ವ್ಯವಸ್ಥೆಯನ್ನ ಕಲಿಯೋದಕ್ಕೆ ಮಾತ್ರ ಸಾಧ್ಯ. ಅದರಿಂದ ಕೇವಲ ಇವತ್ತು ಕಾನ್ವೆಂಟ್ಗಳು ಭಾರಿ ದೊಡ್ಡ ಮಟ್ಟಕ್ಕೆ ಮೈಸೂರಿನಲ್ಲಿ ಜಸ್ಟ್ 2 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಆದಂತ ವೆಸ್ಟರ್ನ್ ಕಲ್ಚರ್ ಇರೋ ಕಾನ್ವೆಂಟ್ಗಳು ಕೇವಲ 2 ಇಯರ್ಸ್ಗೆ 3 ಇಯರ್ಸ್ಗೆ ಏನು ಬೃಹದಾಕಾರವಾಗಿ ಒಬ್ಬೊಬ್ಬ ಅಡ್ಮಿಷನ್ ಸ್ಟೂಡೆಂಟ್ಸ್ಗೆ 5 ಲಕ್ಷ 10 ಲಕ್ಷವರೆಗೆ ಹೊರಟೋಗ್ತಾ ಇದೆ. ಅದರಿಂದ ವೆಸ್ಟರ್ನ್ ಕಲ್ಚರ್ ಎಜುಕೇಶನ್ ಸಿಸ್ಟಮ್ ನಮಗೆ ಅನಿವಾರ್ಯತೆ ಅಲ್ಲ. ಮತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ಕಲ್ತವರು ಈ ದೇಶದಲ್ಲಿ IPS ಮಾಡ್ತಾರೆ, AS ಮಾಡ್ತಾರೆ ಅದೆಲ್ಲ ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ನಾವ್ ಇಡೀ ಜೀವನ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು. ಇವತ್ತು ಈ ದೇಶದಲ್ಲಿ IAS IPS ಮಾಡ್ತಾರು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು, ಇಂಥ ಸಣ್ಣ ಸಣ್ಣ ವಿದ್ಯಾಸಂಸ್ಥೆಗಳು ಕಲ್ತಂತವ್ರು. ಕಾನ್ವೆಂಟ್ ಅಲ್ಲಿ ಓದೋರ್ಗೆ ಮಿನಿಮಮ್, ಬಹಳಷ್ಟು ಎಲ್ಲರೂ ಹೇಳಲ್ಲ, ಎಲ್ಲರೂ ಆ ರೀತಿ ಎಂತ ಭಾವಿಸ್ಬೇಡಿ, ಬಹುತೇಕರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಲ್ಲ. ಕನಿಷ್ಠ ಜ್ಞಾನ ಮತ್ತು ಕನಿಷ್ಠ ವ್ಯವಸ್ಥೆ ಬಗ್ಗೆ ನಾವು ಬದುಕು ಮಾಡಬೇಕು ಅಂತಂದ್ರೆ ನೈತಿಕ ಶಿಕ್ಷಣ ಭಾರಿ ಇಂಪಾರ್ಟೆಂಟು. ಅದರಿಂದ ನಾನು ಇನ್ನೊಂದು ಮೇಡಮ್, ನಮ್ಮ ಟಿಬೆಟನ್ ಮಹಿಳೆ ಶ್ರೀಮತಿ ಟೇನ್ ಜಾನ್ ಅವರು 100 ಜನಕ್ಕೆ ಸರ್ 150 ಜನಕ್ಕೆ ಪ್ರತಿ ವರ್ಷ ಫೀಸ್ ಕಟ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ನಿಜವಾದ ಅಭಿನಂದನೆ, ಅವರು ನಿಜವಾದಂತ ಯೋಗ್ಯತೆ ಏನಾದ್ರು ಈ ಸಮಾಜದಲ್ಲಿ ಇದ್ರೆ ಅವರು ರಿಯಲಿ ಹ್ಯಾಟ್ಸ್ ಆಫ್ ಯು ಮೇಡಮ್, ಬಿಹಾಫ್ ಆಫ್ ಎಂಟೈರ್ ಇನ್ಸ್ಟಿಟ್ಯೂಟ್. ತಮ್ಮಂತವರು ಈ ಸಮಾಜಕ್ಕೆ ಅನಿವಾರ್ಯ. ಅದರಿಂದ ನಾನು ಹೆಚ್ಚಿಗೆ ಮಾತಾಡಿದ್ರೆ ನನಗೆ ಈ ಶಿಕ್ಷಣ ಸಂಸ್ಥೆ ಬಗ್ಗೆ ಅಂದ್ರೆ ಈ ಮಿಳಿಂದದ ಬಗ್ಗೆ ನಾನು ಆಮೇಲೆ ಮಿಳಿಂದದ ಹೆಸರಿಟ್ಟಂತವರು ಕೂಡ ಪ್ರೊಫೆಸರ್ ಗೋವಿಂದಯ್ಯನವರು. ನಾನು ಈ ಶಿಕ್ಷಣ ಸಂಸ್ಥೆಗೆ ಬರೋದಕ್ಕೆ ಕಾರಣ ನಮ್ಮ ಅಣ್ಣಯ್ಯ ಪಾಪ ಇವತ್ತು ನಮ್ಮ ಜೊತೆ ಇಲ್ಲ. ನಾನು ಈ ಸಂದರ್ಭದಲ್ಲಿ ಅವ್ರನ್ನ ನೆನಪು ಮಾಡ್ಕೊತಾ ಅವ್ರಿಗೆ ಗೌರವದ ನಮನಗಳನ್ನ ಸಲ್ಲಿಸ್ತಾ, ನನಗೆ ಕಳೆದ 2-3 ಬಾರಿ ನನಗೆ ಬರೋಕ್ಕಾಗಲಿಲ್ಲ ಬಿಕಾಸ್ ಕೋವಿಡ್ ಸಂದರ್ಭ ಅಂತ. ಆದರೆ ನಾನು ಇರೋ ತನಕ, ನಮ್ಮ ಕುಟುಂಬ ಇರೋ ತನಕ ಶಿಕ್ಷಣ ಸಂಸ್ಥೆ ನಾನು ಸಾಮಾನ್ಯ ಸದಸ್ಯ. ಈ ಶಿಕ್ಷಣ ಸಂಸ್ಥೆ ಒಳಗಡೆ ನಾನೊಬ್ಬ ಸಾಮಾನ್ಯ ಸದಸ್ಯ. ನನಗೆ ಯಾವ ಅಧಿಕಾರಗಳಾಗ್ಲಿ, ನನಗೆ ಯಾವ ಅಂತಸ್ತುಗಳಾಗ್ಲಿ ಬೇಡ. ಗೋವಿಂದಯ್ಯನವ್ರ ಜೊತೆ ಕೆಲಸ ಮಾಡುವಂತ ಸಂದರ್ಭ ಇದೆ. ನಾವು ಕೂಡ ಮಹಾರಾಜ ITI ಕಾಲೇಜ್ ಅಂತ ಆರಂಭ ಮಾಡಿದ್ವಿ. ಅದರಿಂದ ಒಂದ್ಸರಿ ಸಿದ್ದೇಗೌಡರನ್ನ ಮತ್ತೆ ಪ್ರೊಫೆಸರ್ ಗೋವಿಂದಯ್ಯನವ್ರನ್ನ ಕರೆಸ್ತೀನಿ. ನಾನು ಇನ್ನೊಂದು ಬಾರಿ ಮಾತಾಡ್ತೀನಿ ಅಂತ ಹೇಳ್ತಾ ಹೆಚ್ಚಿಗೆ ಟೈಮ್ ತಗೊಳ್ಳೋದನೆ ಭಾಗವಹಿಸಿ ಎಲ್ರಿಗೂ